ನಮಸ್ತೆ ಕರ್ನಾಟಕ ಸರ್ಕಾರದ ಈ ಒಂದು ನಿರ್ಧಾರ ಸಾವಿರಾರು ರೈತರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ. ಸಾಲ ಮನ್ನಾದ ಬಗ್ಗೆ ಇನ್ನೊಂದು ದೊಡ್ಡ ಅಪ್ಡೇಟ್ ಬಂದಿದೆ. ಬ್ಯಾಂಕ್ಗಳ ಸಾಲ ಮನ್ನಾ. ಹೌದು, ಈಗಾಗಲೇ ಸಾಲ ಮನ್ನಾದ ವಿಷಯದಲ್ಲಿ ಏನು ಮಾಡಬೇಕು ಅಂತ ಸರ್ಕಾರ ಕಾರ್ಯ ನಡೆಸ್ತಾ ಇದೆ. ಹಾಗಾದರೆ ಸಾಲ ಮನ್ನಾ ಆಗೋದು ನಿಜಾನಾ? ಆದರೂ ಕೂಡ ಯಾವಾಗ ಆಗ್ಬೋದು? ಇದರ ಬಗ್ಗೆ ಸರ್ಕಾರ ಏನು ಹೇಳ್ತಾ ಇದೆ ಎಲ್ಲ ಇದೇ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ರಾಜ್ಯದ ಅನ್ನದಾತನಿಗೆ ಒಂದು ಬಿಗ್ ಅಪ್ಡೇಟ್. ಕೆಲವು ತಿಂಗಳಿಂದ ರೈತರ ಸಾಲದ ಮನ್ನಾದ ಕುರಿತು ನಡೆಯುತ್ತಿರುವ ಭಾರಿ ಚರ್ಚೆಗಳು. ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಎಂದು ನಡೀತಾನೆ ಇದ್ದಾವೆ ಹೋರಾಟಗಳು. ಇದರ ಜೊತೆಗೆ ಈ ಬಾರಿ ಎಷ್ಟೋ ಜಿಲ್ಲೆಗಳು ಬರಗಾಲವನ್ನು ಕಂಡಿದ್ದು ಬೆಳೆಹಾನಿ ಪರಿಹಾರ ನೀಡಿ ಮತ್ತು ರೈತರ ಸಾಲ ಮನ್ನಾ ಮಾಡಿ ಎಂದು ಹೋರಾಟಗಳು ನಡೀತಾನೆ ಇದ್ದಾವೆ. ಹಾಗಾದರೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಕೈಗೊಳ್ಳುತ್ತಿರುವ ನಿರ್ಧಾರ ಏನಾಗಿದೆ? ರಾಜ್ಯ ಸರ್ಕಾರ ನಡೆಸಿದ ಸಭೆಯಲ್ಲಿ ಆಗಿದ್ದಾದರೂ ಏನು? ರೈತರ ಸಾಲ ಮನ್ನಾ ನಿಜವಾಗ್ಲೂ ಆಗಲಿದೆಯಾ? ಕರ್ನಾಟಕ ರೈತರು ಮತ್ತು ಸರ್ಕಾರದ ಯೋಜನೆಗಳ ಇತರ ಪ್ರಮುಖ ಅಪ್ಡೇಟ್ಗಳನ್ನು ಪಡೆಯಲು ಈ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಳೆದ ಒಂದು ತಿಂಗಳಿಂದ ರಾಜ್ಯಾದ್ಯಂತ ರೈತ ಪರ ಸಂಘಟನೆಗಳು ನಡೀತಾನೆ ಇದ್ದಾವೆ. ಜಿಲ್ಲಾ ಕಚೇರಿ ಆಗಿರಲಿ, ತಹಸೀಲ್ದಾರ್ ಆಫೀಸ್ ಆಗಿರಲಿ, ರೈತರು ತಮ್ಮ ಮನವಿ ಪತ್ರಗಳನ್ನು ಕೊಡ್ತಾನೆ ಇದ್ದಾರೆ. ಒಂದು ಮಾತಂದರೆ, ರೈತರ ಈ ಆಕ್ರೋಶಕ್ಕೆ ಕಾರಣ ಏನು? 2025ರಲ್ಲಿ ಹೆಚ್ಚಾಗಿ ಮಳೆ ಸುರಿದು ಬೆಳೆಗಳು ಹಾಳಾಗಿ ಹೋಗಿದ್ದು, ಈ ಬಾರಿ ಅಂದರೆ 2026ರಲ್ಲಿ ಮಳೆಯೇ ಇಲ್ಲದೆ ಬರಗಾಲ ಬೀಳುವ ಪರಿಸ್ಥಿತಿ ಉಂಟಾಗಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬೆಳೆ ಹಾನಿಯಾಗಿ ರೈತರು ಕಂಗಾಲಾಗಿ ಕುಳಿತಿದ್ದಾರೆ. ಇನ್ನು ಈ ಬಾರಿ ನೋಡೋದಾದ್ರೆ, ಸಮಯಕ್ಕೆ ಸರಿಯಾಗಿ ಮಳೆಯಾಗದೆ 80%ನಷ್ಟು ಮಳೆ ಕೊರತೆಯಿಂದಾಗಿ ಬರಗಾಲ ಬೀಳುವ ಪರಿಸ್ಥಿತಿ ಬಂದಿದೆ. ಇಲ್ಲಿ ರೈತರು ಈ ಬಾರಿ ಇಷ್ಟೊಂದು ಆಕ್ರೋಶ ಮತ್ತು ಸಂಕಷ್ಟ ವ್ಯಕ್ತಪಡಿಸೋಕೆ ಇನ್ನೊಂದು ಕಾರಣ ಅಂತ ಅಂದರೆ, ರೈತ ಮಳೆ ನಂಬಿ ಬಿತ್ತಿದ ಬೆಳೆ ಈಗ ಒಣಗಿ ಹೋಗಿದೆ. ಇನ್ನೊಂದೆಡೆ ನೋಡಿದರೆ, ಬೀಜ ಖರೀದಿ ಮಾಡಿ ಕುಳಿತ ರೈತನಿಗೆ ಸರ್ಕಾರ ಬಿತ್ತನೆಯನ್ನು ಮಾಡಬೇಡಿ ಎಂದು ತಿಳಿಸುತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ರೈತ ತನ್ನ ಸಾಲವನ್ನು ಮುಟ್ಟಿಸೋದಾದರೂ ಹೇಗೆ? ಅನ್ನದಾತ ತನ್ನ ಮನೆಯ ಖರ್ಚು ನೋಡೋದಾದರೂ ಹೇಗೆ ಎಂದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಲವನ್ನು ಮನ್ನಾ ಮಾಡಲೇಬೇಕೆಂದು ರೈತ ಸಂಘಟನೆಗಳು ಪಟ್ಟು ಹಿಡಿದು ಕುಳಿತಿವೆ. ರೈತರ ಈ ಒಂದು ನಿರಂತರ ಹೋರಾಟಕ್ಕೆ ಇದೀಗ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಸಚಿವರು ಮತ್ತು ಅಧಿಕಾರಿಗಳ ನೇತೃತ್ವದಲ್ಲಿ 2-3 ಬಾರಿ ಮಹತ್ವದ ಸಭೆಗಳನ್ನು ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ. ಸಭೆಗಳಲ್ಲಿ ರೈತರ ಸಾಲ ಮನ್ನಾದ ಬಗ್ಗೆ ಸುದೀರ್ಘ ಚರ್ಚೆಗಳು ಕೂಡ ನಡೆದಿವೆ. ಇದೇ ವೇಳೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರೈತರ ಸಾಲ ಮನ್ನಾ ವಿಷಯ ಸುಲಭದ ಮಾತಲ್ಲ, ಅದಕ್ಕಾಗಿ ಭಾರಿ ಪ್ರಮಾಣದ ಅನುದಾನ ಅಗತ್ಯ ಇದೆ ಎಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈಗಾಗಲೇ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಸಾಲ ಮನ್ನಾದ ಅಧಿಕೃತ ಘೋಷಣೆಯಾಗಿದ್ದು ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಕರ್ನಾಟಕ ಸರ್ಕಾರದಿಂದ ಈ ಭಾರಿ ಪ್ರಮಾಣದ ಅನುದಾನ ಮಾತು ಬಂದಿದ್ದಾದರೂ ಏಕೆ ಗೊತ್ತಾ? ಕಾರಣ ನಮ್ಮ ನೆಚ್ಚಿನ ಪಂಚ ಗ್ಯಾರಂಟಿ ಯೋಜನೆಗಳು. ಹೌದು, ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯ ಸರ್ಕಾರ ಬಸ್ ಫ್ರೀ, ಕರೆಂಟ್ ಫ್ರೀ, ಹೀಗೆ ಎಲ್ಲದರ ಗಿಮಿಕ್ ನಡೆದಿರೋದು ನಿಮಗೂ ತಿಳಿದೇ ಇದೆ. ಈ ಯೋಜನೆಗಳ ದುರ್ಬಳಕೆ ಮಾಡುತ್ತಿರುವುದು ಕಂಡು ಬಂದಿದ್ದು, ಇದರ ಬಗ್ಗೆ ಈಗ ಪರಿಷ್ಕರಣೆಗಳು ಕೂಡ ನಡೀತಾ ಇದ್ದಾವೆ. ಅರ್ಹತೆ ಇಲ್ಲದವರೆಲ್ಲ ಲಿಸ್ಟಿಂದ ತೆಗೆದು ಹಾಕಿ ಸರ್ಕಾರ ತನ್ನ ಬೊಕ್ಕಸವನ್ನ ತುಂಬಿಕೊಳ್ಳುವ ಪ್ರಯತ್ನದಲ್ಲಿದೆ. ಸರ್ಕಾರ ಇವೆಲ್ಲ ಯೋಜನೆಗಳ ಘಟನೆಗಳು ನಡೀತಿದ್ರು ಕೂಡ ರೈತರ ಸಾಲ ಮನ್ನಾಕ್ಕಾಗಿ ಸಂಕಷ್ಟದಲ್ಲಿ ಸಿಕ್ಕ ರೈತನಿಗೆ ಯಾವ ರೀತಿಯಲ್ಲಿ ನೆರವಾಗಬಹುದು ಎಂದು ಗಂಭೀರವಾಗಿ ಸಭೆಗಳನ್ನು ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ಎಲ್ಲ ಪ್ರೈವೇಟ್ ಆಗಿರಲಿ, ಗೌರ್ಮೆಂಟ್ ಆಗಿರಲಿ, ಸೊಸೈಟಿಗಳಲ್ಲಿ ರೈತ ಮಾಡಿದ ಸಾಲಗಳ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ಗಳನ್ನು ತೆಗೆದುಕೊಳ್ತಾ ಇದೆ. ಎಷ್ಟು ಜನ ರೈತರು ಸಾಲದಲ್ಲಿದ್ದಾರೆ, ಎಷ್ಟು ಸಾಲವನ್ನ ಮಾಡಲಾಗಿದೆ, ಜಮೀನುಗಳು ಎಷ್ಟಿದಾವೆ ಎಂಬ ಮಾಹಿತಿ ತೆಗೆಯಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅಷ್ಟೇ ಅಲ್ಲ, ಸರ್ಕಾರದ ಇನ್ನೊಂದು ನಡೆ ಅಂದರೆ, ಬರಗಾಲದ ಈ ಪರಿಸ್ಥಿತಿಯಲ್ಲಿ ಯಾವುದೇ ಬ್ಯಾಂಕ್ಗಳು ರೈತರಿಗೆ ಸಾಲಕ್ಕಾಗಿ ಒತ್ತಾಯಿಸಬಾರದು ಎಂದು ಆದೇಶ ಕೂಡ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ರೈತರಿಗೆ ಇದೊಂದು ತಾತ್ಕಾಲಿಕ ಪರಿಹಾರ ಮಾತ್ರ. ಸರ್ಕಾರದ ಬೊಕ್ಕಸಲ್ಲಿ ಹಣ ಕಡಿಮೆ ಇರುವ ಕಾರಣ ರೈತರ ಎಲ್ಲ ಸಾಲ ಮನ್ನಾ ಮಾಡಲಾಗದೇ ಇದ್ದರೂ ಇದರ ಪರ್ಯಾಯವಾಗಿ ಅವರ ಸಾಲದ ಬಡ್ಡಿಯನ್ನಾದರೂ ಕಡಿತ ಮಾಡಿದರೆ
ಕೇವಲ ಅಸಲನ್ನ ರೈತರು ತುಂಬಲು ಸಾಧ್ಯವಾಗಬಹುದು ಎಂದು ಪರ್ಯಾಯ ದಾರಿಯನ್ನು ಹುಡುಕುವ ಸಾಧ್ಯತೆ ಕೂಡ ಕಂಡುಬಂದಿದೆ. ಇನ್ನು ಇದು ಪ್ರಮುಖ ವಿಷಯ ಅಂತ ಅಂದರೆ, ಜುಲೈನಲ್ಲಿ ಸಭೆ ಮುಗಿದು ಜುಲೈನ ಅಂತ್ಯದಲ್ಲಿ ಸಾಲ ಮನ್ನಾದ ಅಧಿಕೃತ ಮಾಹಿತಿ ಹೊರಬೀಳಬೇಕಿತ್ತು. ಆದರೆ ಸದ್ಯದ ಪಂಚ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ಜೊತೆಗೆ ಸಾಲ ಮನ್ನಾದ ಸಭೆಗಳ ನಡೆದು ಅಧಿಕೃತ ಮಾಹಿತಿ ಜುಲೈನಲ್ಲಿ ಬರುತ್ತದೋ ಇಲ್ಲೋ ತಿಳಿದು ಬಂದಿಲ್ಲ. ಇದರ ಮಾಹಿತಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.